Hi friends, ಎಲ್ಲರಿಗೂ ನಮಸ್ತೆ. Welcome to Tarot World by Veena. So today's video is all about March month reading for 2025 and especially for the people born on 1, 10, 19 and 28. So how is it going to be in March 2025 ಅಂತ ನೋಡೋಣ. So this will be a collective reading, generalized reading. ಸೊ 1ನೇ ತಾರೀಕು 10, 19, 28 ಹುಟ್ಟಿರೋರ್ಗೆ ಸೊ ಓವರ್ ಆಲ್ ಮಂತ್ ಪ್ರೆಡಿಕ್ಷನ್ಸ್ ಹೇಗಿದೆ ಅನ್ನೋದನ್ನ ಕಾರ್ಡ್ಸ್ ಅಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಐ ಬಿ ಗೋಯಿಂಗ್ ವಿತ್ ದೇರ್ career and business, whatever it is. How is the career life going to be for people born on number 1? Okay. Okay, I have pulled out 3 cards. Let me pull one more additional card. So coming to finances, so now last but not the least, how will be their personal love life, relationship, marriages and everything. So totally it's like how will be their emotional life. I'll arrange it here. Okay. One more card. So firstly, coming to the career part, multiple impressions I'm getting. So ತುಂಬಾ ಜನಕ್ಕೆ ಇರೋಂಥ ಕಂಪ್ನಿನಲ್ಲಿ ಬಿಟ್ಟು ಬೇರೆ ಕಡೆ ಕೆಲಸ ಹುಡ್ಕೋದಕ್ಕೆ ಅಥವಾ ಒಂದು ಹೊಸ ಬಿಗಿನಿಂಗ್ನ ಶುರು ಮಾಡ್ತಾ ಇರೋಂಥವ್ರಿಗೆ ಖಂಡಿತ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಫ್ ಯು ಆರ್ ಪ್ಲಾನಿಂಗ್ ಯು ಕ್ಯಾನ್ ಗೋ ಅಬೌಟ್ ಇಟ್. ಸೊ ನೀವು ಯಾರೇ ಬೇರೆ ಕಂಪ್ನಿಗೆ ಕೆಲಸ ಹುಡುಕ್ತಾ ಇದ್ರು, ಗ್ರೋತಿಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಕೆಲಸ ಬಿಡ್ತಾ ಇದ್ರು ಕೂಡ ಅದು ನಿಮಗೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ಲಾನಿಂಗ್ಸ್ನ ಸರಿಯಾಗಿ ಮಾಡಿ ಸ್ವಲ್ಪ ಹುಷಾರಾಗಿ ಥಿಂಗ್ಸ್ನ ಎಕ್ಸಿಕ್ಯೂಟ್ ಮಾಡಿ. ಡೋಂಟ್ ಟ್ರಸ್ಟ್ ಪೀಪಲ್ ಅರೌಂಡ್ ಯು. ಕಮಿಂಗ್ ಟು ದ ಕೆರಿಯರ್ ಥಿಂಗ್ ಅಲ್ಲಿ ಯಾರು ಏನೇ ಹೇಳಿದ್ರು ಜಾಸ್ತಿ ಡಿಪೆಂಡ್ ಆಗಬೇಡಿ. ಆ್ಯಂಡ್ ಆಲ್ಸೋ ಲೈಕ್ ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ನಿಮ್ಗೆ ಏನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇತ್ತು, ಯಾರಿಂದ ಆಗ್ತಾಯಿದೆ, ಎಲ್ಲಿಂದ ಆಗ್ತಾಯಿದೆ ಅನ್ನೋದು ಏನು ಕ್ಲಾರಿಟಿ ಇರಲಿಲ್ವೋ, ಸೊ ಅದು ಲೈಕ್ ಯಾರು ಏನು ಪರಿಸ್ಥಿತಿಯಿಂದ ನನಗೆ ಈ ಕಂಪ್ನಿನಲ್ಲಿ ಗ್ರೋತ್ ಸಿಗಲಿಲ್ಲ ಅನ್ನೋ ಒಂದು ಕ್ಲಾರಿಟಿ ಸಿಗೋವಂಥ ಚಾನ್ಸಸ್ ತುಂಬಾ ಇದೆ. ಬಟ್ ನ್ಯೂ ಬಿಗಿನಿಂಗ್ ಅಂತ ಇರ್ತಕ್ಕಂಥವ್ರಿಗೆ, ಹೊಸ ಕೆಲಸ ಕೊಡ್ಕೋವ್ರಿಗೆ ಖಂಡಿತ ತುಂಬ ಚೆನ್ನಾಗಿದೆ. ಓವರ್ ಆಲ್ ಮಂತ್ ನೀವೇನು ಆಸೆ ಪಟ್ಟಿದ್ದೀರಾ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದ್ರ ಪ್ರಕಾರನೇ ನಡ್ಕೊಂಡು ಹೋಗುತ್ತೆ. ಸೊ ಕೆರಿಯರ್ ವೈಸ್ ಇಟ್ಸ್ ರಿಯಲಿ ಅ ಗುಡ್ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಸೊ ಆ ಕಂಪ್ನಿನಲ್ಲಿ ಅಥವಾ ಬಿಸ್ನೆಸ್ ವಾಟ್ ಎವರ್, ನಾನು ಇದು ಕಂಪನಿ ಅಂತ ರೆಫರ್ ಮಾಡ್ತಾ ಇದ್ದೀನಿ ಅಷ್ಟೇ. ಯು ಕ್ಯಾನ್ ಟೇಕ್ ದ ರೀಡಿಂಗ್ ಫಾರ್ ಯುವರ್ ಬಿಸ್ನೆಸ್ ಆ್ಯಸ್ ವೆಲ್. ಸೊ ಮೇ ಇಟ್ ಬಿ ಕೆರಿಯರ್ ಇಸ್ ಓವರ್ ಆಲ್, ವೆದರ್ ಯು ಡೂ ಇಟ್ ಬಿಸ್ನೆಸ್, ವೆದರ್ ಯು ಡೂ ಲೈಕ್ ವರ್ಕ್ ಫ್ರಮ್ ಹೋಮ್, ಸಿಟ್ ಅಟ್ ಹೋಮ್, ಡೂ ಸಮಥಿಂಗ್ ಓನ್ ಫ್ರೀಲಾನ್ಸಿಂಗ್. ಆ್ಯಂಡ್ ಕಂಪ್ನಿನಲ್ಲಿ ಕೆಲಸ ಮಾಡೋಂಥವ್ರು ಯಾರಿಗೆ ಆಗಿದ್ರು ಕೂಡ 1ನೇ ತಾರೀಕಲ್ಲಿ ಹುಟ್ಟಿರೋಂಥವ್ರಿಗೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಗುಡ್ ಒನ್. ಬಟ್ ಸ್ವಲ್ಪ ಲೈಕ್ ಕಮಿಂಗ್ ಟು ಓವರ್ ಆಲ್ 100% ಅಲ್ಲಿ 20% ಮೈನರ್ ಪ್ರಾಬ್ಲಮ್ಸ್, ಬಟ್ ನಾಟ್ ಫಾರ್ ಎವ್ರಿಬಡಿ. ಇಟ್ ವಿಲ್ ಬಿ ಲೈಕ್ ಏನೇ ಸಮಸ್ಯೆಗಳು ಇವತ್ತು ನಿಮಗೆ ಡೌನ್ ಟೈಮ್ ಫೇಸ್ ಆದರೂ ಕೂಡ ಅದು ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ಪುಷಪ್ ಮಾಡೋದಕ್ಕೋಸ್ಕರನೇ ಡೌನ್ ಟೈಮ್ ಆಗಿರೋಂಥದ್ದು. ಸೊ ಯು ವಿಲ್ ಹ್ಯಾವ್ ಆಲ್ ದಿ ರಿಸೋರ್ಸಸ್, ಎಕ್ಸ್ಪೆಕ್ಟೇಷನ್ಸ್, ಡ್ರೀಮ್ಸ್ ಏನಿದೆ ಅದ್ರ ಕಡೆಗೆ ನಿಮಗೆ ಸಕ್ಸಸ್ ಸಿಗೋವಂಥದ್ದು ಖಂಡಿತ ಚೆನ್ನಾಗಿದೆ. ಬಟ್ ನೀವೇನಪ್ಪ ಮಾಡಬೇಕು ಇದರಲ್ಲಿ ಅಂತಂದರೆ, ಬಿ ಪ್ಯೂರ್ ವಿತ್ ಯುವರ್ ಇಂಟೆನ್ಷನ್ಸ್, ಬಿ ಕ್ಲಿಯರ್ ವಿತ್ ಯುವರ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ನಿಮ್ಮ ಒಂದು ಎಫರ್ಟ್ ಸ್ವಲ್ಪ ಪ್ರೊಆಕ್ಟಿವ್ ಆಗಿ ಮಾಡಬೇಕಾಗತ್ತೆ ನೀವು. ಯು ಕ್ಯಾನಾಟ್ ಸಿಟ್ ಸಿಂಪ್ಲಿ. ಇಟ್ ಈಸ್ ಲೈಕ್ ಹೋಲ್ ಆ್ಯಂಡ್ ಸೋಲ್. ಇಟ್ ಈಸ್ ಯೋರ್ ಲೈಫ್, ಇಟ್ ಈಸ್ ಯೋರ್ ಕೆರಿಯರ್, ಇಟ್ ಈಸ್ ಯೋರ್ ಜಾಬ್. ನೀವು ಎಫರ್ಟ್ ಹಾಕಿ ಮುಂದೆ ಬರಬೇಕು. ಅದಕ್ಕೇನು ಬೇಕೋ ಆ ಕೆಲಸನ ನೀವು ಮಾಡಲೇಬೇಕಾಗತ್ತೆ. ಡೋಂಟ್ ಡಿಪೆಂಡ್ ಆನ್ ಪೀಪಲ್. ಸೊ ನೀವು ಯಾರನ್ನೇ ಟ್ರಸ್ಟ್ ಮಾಡಿದ್ರು ಕೂಡ ಥಿಂಗ್ಸ್ ವಿಲ್ ನಾಟ್ ವರ್ಕ್ಔಟ್ ಫಾರ್ ಯು. ಸೊ ಬೇಗ ಯಾರ ಮಾತನ್ನು ಕೇಳಿ ಮ್ಯಾನುಪ್ಯುಲೇಟ್ ಆಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಬಟ್ ಯಾರ ಮಾತನ್ನು ಕೇಳಬೇಡಿ, ನಿಮ್ಮ ಸ್ವಯಂ ನಿರ್ಧಾರಗಳನ್ನ ತಗೊಳ್ಳಿ ಕೆಲಸದ ವಿಚಾರದಲ್ಲಿ. ಆ್ಯಂಡ್ ಒನ್ಸ್ ಮೋರ್ ಐ ರಿಪೀಟ್, ಯು ಹ್ಯಾವ್ ಟು ಪ್ರೊಆಕ್ಟಿವ್ಲಿ ಸ್ಟಾರ್ಟ್ ಆ್ಯಕ್ಟಿಂಗ್ ಟುವರ್ಡ್ಸ್ ಯೋರ್ ಗೋಲ್ಸ್ ಆ್ಯಂಡ್ ಡ್ರೀಮ್ಸ್. ಓಕೆ, ಟೈಮ್ಗೋಸ್ಕರ ಕಾಯ್ತಾ ಕೂತ್ಕೊಳ್ಳೋದು ಬೇಡ. ಇವತ್ತು ಈ ಕ್ಷಣ ಸ್ಟಾರ್ಟ್ ಅಂತಲೇ ಕಾರ್ಡ್ಸ್ ಹೇಳ್ತಾ ಇರೋವಂಥದ್ದು. ಸೊ ಅಂಥವ್ರಿಗೆ ತುಂಬಾ ಒಳ್ಳೆಯದಾಗತ್ತೆ. ಆ್ಯಂಡ್ ಇನ್ನೂ ಕೂಡ ನೀವೇನಾದರೂ
ನಿಮ್ಮದೇ ಒಂದು ಡೆಡಿಕೇಟೆಡ್ ಸ್ಕಿಲ್ ಯೂಸ್ ಮಾಡಿ ನೀವೇನಾದರೂ ಕೆಲಸ ಮಾಡ್ತಾ ಇದ್ರೆ ಅದ್ರ ಕಡೆ ಕಂಟಿನ್ಯೂಸ್ ಪ್ರಾಕ್ಟೀಸ್ ಇರಲಿ ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ಅಬೌಟ್ ಯುವರ್ ಕೆರಿಯರ್. ಆ್ಯಂಡ್ ಕಮಿಂಗ್ ಟು ದ ಫಿನಾನ್ಸಸ್, ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಥವಾ ಬೇರೆ ಒಂದು ಪ್ಲೇಸ್ ಲೊಕೇಶನ್ ಚೇಂಜ್ ಮಾಡುವಂಥ ಚಾನ್ಸಸ್ ಇದೆ. ಬಟ್ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ. ಇರೋ ಜಾಗದಲ್ಲೇ ನಾನು ಕೆಲಸ ಮಾಡಬೇಕಾ, ಮುಂದಕ್ಕೆ ಮೂವ್ ಆನ್ ಆಗಬೇಕಾ, ಅಥವಾ ಫಿನಾನ್ಸಸಲ್ಲಿ ನಾನು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಲಾ, ಬೇರೆ ಇವಾಗ ಮಾಡ್ತಾ ಇರೋ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಏನಾದರೂ ಆ್ಯಡ್ ಆನ್ ಇನ್ಕಮಿಗೆ ಪ್ಲ್ಯಾನ್ ಮಾಡಲಾ ಅಂತ. ಸೊ ಡೋಂಟ್ ವರಿ, ಟ್ರಾವೆಲ್ ಮಾಡೋದ್ರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ, ಬಟ್ ಪ್ಲ್ಯಾನಿಂಗ್ ಚೆನ್ನಾಗಿರಲಿ. ಸೊ ಟ್ರಾವೆಲ್ ಮಾಡೋದ್ರಿಂದ ನಿಮಗೆ ನಾಲೆಡ್ಜಬಲ್ ಆಗೂ ಇರುತ್ತೆ, ಆ್ಯಂಡ್ ಆ ಟ್ರಾವೆಲಿಂದ ನಿಮಗೆ ಪ್ಲಸ್ ಪಾಯಿಂಟ್ ಆಗಿ ಕ್ರಿಯೇಟ್ ಆಗುತ್ತೆ. ಫಿನಾನ್ಸಸಲ್ಲಿ ಓವರಾಲ್ ಸ್ವಲ್ಪ ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀರಾ ಈ ಮಂತು. ಗುಡ್ ಫಿನಾನ್ಸಸ್ ಅಂತ ಹೇಳ್ಬೋದು. ಯಾರು ದುಡ್ಡು ಕೊಡಬೇಕಾಗಿತ್ತು ನಿಮಗೆ ಬರುವಂಥದ್ದಿದೆ ಅಂತಂದರೆ ಖಂಡಿತ ಆ ದುಡ್ಡು ಕೂಡ ಬರುತ್ತೆ. ಸೊ ಅಲ್ಟಿಮೇಟ್ಲಿ ಫಿನಾನ್ಸಸ್ ಈಸ್ ಕನೆಕ್ಟೆಡ್ ಟು ಯುವರ್ ಕೆರಿಯರ್, ವಾಟ್ ಯು ಡೂ ಅಂತಲೂ ಹೇಳ್ಬೋದು. ಸೊ ದಟ್ ವಿಲ್ ಬಿ ಯೋರ್ ಮೇನ್ ಸೋರ್ಸ್ ಆಫ್ ಇನ್ಕಮ್. ಸೊ ಪ್ಲ್ಯಾನ್ ಮಾಡಿ, ಬಟ್ ನಿಮಗೆ ಡಿಸಿಷನ್ಸ್ ಅಂತ ತೊಗೊಳ್ಬೇಕು ದುಡ್ಡಿನ ವಿಚಾರದಲ್ಲಿ ಅಂತಂದರೆ 3ನೇ ವಾರದಿಂದ ತೊಗೊಳ್ಳಿ ಅಂತ ಹೇಳ್ತೀನಿ. 2 ವಾರ ಬಿಟ್ಬಿಡಿ, 3ನೇ ವಾರದಿಂದ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ಥಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಕಮಿಂಗ್ ಟು ಯೋರ್ ಪರ್ಸ್ನಲ್ ಲೈಫ್, ಎಮೋಷನ್ಸ್ ಅಂತ ತೊಗೊಳಕ್ಕೆ ಹೋದರೆ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಹ್ಯಾಪಿ ಮಂತ್ ಫಾರ್ ಯು ಅಂತ ಹೇಳ್ತೀನಿ. ಸೊ ಫ್ಯಾಮಿಲಿ ಗೆಟ್ ಟುಗೆದರ್ಸ್ ಇರ್ಬೋದು, ಅಥವಾ ಒಂದು ಫಂಕ್ಷನ್ ಇರ್ಬೋಂಥದ್ದು, ಒಂದು ಸೆಲೆಬ್ರೇಷನ್ಸ್ ಅಂತ ಏನಿದೆ ಅದನ್ನು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಯಾರು ಏನಕ್ಕಾದರೂ ವೆಯ್ಟ್ ಮಾಡ್ತಾ ಇದ್ರೆ, ಏನಾದರೂ ರಿಸಲ್ಟ್ಗೋಸ್ಕರವೇ ಏನಾದರೂ ಕಮಿಟ್ಮೆಂಟ್ ಕೊಡಬೇಕು ಅಂಥದ್ದಕ್ಕೆ ಏನಾದರೂ ವೆಯ್ಟ್ ಮಾಡ್ತಾ ಇದ್ರೆ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿ, ಪೇಷನ್ಸಿಂದ ಇರಿ ಅಂತ ಹೇಳ್ತೀನಿ. ಆ್ಯಂಡ್ ಯಾರ್ಯಾರು ರಿಲೇಷನ್ಶಿಪ್ಪಲ್ಲಿ ತುಂಬಾ ಫೈಟ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಏನಿದೆ, ಸೊ ಆ ವಿಚಾರದಲ್ಲಿ ಸ್ವಲ್ಪ ನೀವೇ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ, ಸ್ಟಾರ್ಟ್ ಥಿಂಕಿಂಗ್ ಪಾಸಿಟಿವ್. ಖಂಡಿತ ಸ್ಟೆಬಿಲಿಟಿ ಅನ್ನೋದು ಬರುತ್ತೆ. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಪ್ರಾಬ್ಲಮ್ಸ್ ಇತ್ತು ಅಂದರೂ ಕೂಡ ಸಾಲ್ವ್ ಆಗೋವಂಥದ್ದು, ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಆ್ಯಸ್ ಐ ಆಲ್ರೆಡಿ ಸೆಡ್, ದೇರ್ ವಿಲ್ ಬಿ ಅ ಗೆಟ್ ಟುಗೆದರ್, ಪಾರ್ಟೀಸ್, ಫಂಕ್ಷನ್, ಸೆಲೆಬ್ರೇಷನ್ ಏನು ಬೇಕಾದರೂ ಇರ್ಬೋದು. ಆ್ಯಂಡ್ ಇಟ್ಸ್ ಲೈಕ್ ಓವರಾಲ್ ವೆರಿ ಎಮೋಷ್ನಲಿ ವೆರಿ ಗುಡ್. ಸ್ವಲ್ಪ ಕೆಲವೊಂದು ಥಿಂಗ್ಸ್ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥದ್ದು ಡಿಲೇ ಆಗಬಹುದು, ಬಟ್ ಏನಾದರೂ ಪ್ಲ್ಯಾನಿಂಗ್ಸ್ ಮಾಡ್ತಾ ಇದ್ರೆ ಫ್ಯಾಮಿಲಿ ರಿಲೇಟೆಡ್ ಆಗಲಿ ಡಿಲೇಸ್ ಇರುತ್ತೆ, ಬಟ್ ಸ್ಮೂತಾಗಿ ನಡ್ಕೊಂಡು ಹೋಗುತ್ತೆ, ಏನೂ ತೊಂದರೆ ಇಲ್ಲ. ಸೊ ದಿಸ್ ಇಸ್ ಆಲ್ ಅಬೌಟ್ ಮಂತ್ಲಿ ಪ್ರೆಡಿಕ್ಷನ್ ಫಾರ್ ಪೀಪಲ್ ಬಾರ್ನ್ ಆನ್ 1/2025 ಮಾರ್ಚ್ ಮಂತು ಏನಿದೆ ಅಂತ ಅನ್ನೋದಕ್ಕೋಸ್ಕರ. ಸೊ ನಿಮಗೋಸ್ಕರ ಲೆಟ್ ಮಿ ಗೋ ಅಬೌಟ್ ವಿತ್ ಏಂಜಲ್ ಗೈಡೆನ್ಸ್. ವಾಟ್ ಈಸ್ ಯುವರ್ ಏಂಜಲ್ ಮಂತ್ಲಿ ಗೈಡೆನ್ಸ್? ಸೊ ನಾನು ವೀಕ್ಲಿ ಗೈಡೆನ್ಸ್ ಕೂಡ ಸಪ್ರೇಟಾಗಿ ನಾನು ವಿಡಿಯೋ ಮಾಡ್ತೀನಿ, ಬಟ್ ದಿಸ್ ವಿಲ್ ಬಿ ಯುವರ್ ಮಂತ್ಲಿ ಏಂಜಲ್ ಗೈಡೆನ್ಸ್ ಫಾರ್ ಪೀಪಲ್ ಬಾರ್ನ್ ಆನ್ 1. ಸೊ ವಾಟ್ ಈಸ್ ದಿ ಓಕೆ. ಸೊ ನೀವೇನೇ ಪ್ಲ್ಯಾನ್ ಮಾಡ್ತಾ ಇರಲಿ, ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಇಟ್ ವಿಲ್ ಹ್ಯಾಪನ್ ಅಂತ ಹೇಳ್ತಾ ಇದ್ದಾರೆ ಡಿವೈನ್. ಸೊ ವಾಟ್ ಈಸ್ ಯುವರ್ ನೆಕ್ಸ್ಟ್? ಓಕೆ, ಯು ಆರ್ ರೆಡಿ ಟು ಟೇಕ್ ಆ್ಯಕ್ಷನ್ ಆ್ಯಂಡ್ ಯು ಆರ್ ರೆಡಿ ಟು ಡೂ. ಸೊ ದೇವರಾದರೂ ಸರಿ, ಸಿಚುವೇಶನ್ಸ್ ಆದರೂ ಸರಿ, ಯೂನಿವರ್ಸ್ ನಿಮಗೆ ಕೆಲವೊಂದು ಸೂಕ್ಷ್ಮತೆಗಳನ್ನ, ಸೈನ್ಸ್ಗಳನ್ನ ಕೊಡ್ತಾ ಇರ್ತಾರೆ, ಅದನ್ನು ಅಬ್ಸರ್ವ್ ಮಾಡಿ ಅಂತ ಹೇಳ್ತೀನಿ. ಇದು ಬಂದ್ಬಿಟ್ಟು ಓವರ್ ಆಲ್, ಇಟ್ಸ್ ನಾಟ್ ಲೈಕ್ ಫಾರ್ ಕೆರಿಯರ್ ಸಪ್ರೇಟ್, ಬಿಸ್ನೆಸ್ ಸಪ್ರೇಟ್, ರಿಲೇಷನ್ ಆ ಥರ ಅಲ್ಲ, ಓವರ್ ಆಲ್ ಗೈಡೆನ್ಸ್. ಸೊ ದಿಸ್ ವಿಲ್ ಬಿ ಮೆಜಾರಿಟಿ ವೆರಿ ಅಪ್ರೋಪ್ರಿಯೇಟ್ ಅಂತ ನನಗನ್ಸುತ್ತೆ. ನಾನು ಯಾವಾಗಲೂ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನೀವೇನು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದು ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಆ್ಯಂಡ್ ನೀವು ಆ ಸಿಚುವೇಶನ್ಸ್ಗೂ ಕೂಡ ರೆಡಿ ಆಗ್ತಾ ಇದ್ದೀರಾ. ಆ್ಯಂಡ್ ದೇವ್ರ ಕಡೆಯಿಂದ ನಿಮಗೆ ಅದಕ್ಕೆ ಬರ್ತಕ್ಕಂಥ ಒಂದು ಸೈನ್ಸ್ನ ನೋಡ್ಬೋದು. ಇಟ್ ಕುಡ್ ಬಿ ಯುವರ್ ಏಂಜಲ್ ನಂಬರ್ಸ್, ಆರ್ ಇಟ್ ಕುಡ್ ಬಿ ದ ಡಿವೈನ್ ಸೈನ್ಸ್ ಟು ಮೇಕ್ ಯು ರಿಯಲೈಸ್ ಯುವರ್ ಕರೆಂಟ್ ಸಿಚುವೇಶನ್. ಆ್ಯಂಡ್ ಫರ್ಗಿವ್ನೆಸ್. ಸೊ ನಿಮಗೆ ಯಾವುದೇ ಪರಿಸ್ಥಿತಿ, ಏನೇ ತಪ್ಪಾಗಿದ್ರು, ಯಾರೇ ಮಿಸ್ಟೇಕ್ಸ್ ಮಾಡಿದ್ರು, ಬೇಜಾರಾಗಿದ್ರು, ಅದನ್ನು ಫರ್ಗಿವ್ ಮಾಡೋವಂಥ ಟೈಮ್ ಇದು. ಸೊ ಫರ್ಗಿವ್ ಮಾಡಿ ಮುಂದಕ್ಕೆ ಹೋಗ್ತಾ ಇರಿ ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ like reading for people born on 1/10/1928. So this will be a collective reading. ಇದನ್ನು ಎಲ್ಲರಿಗೂ ರೆಸನೇಟ್ ಆಗಲೇಬೇಕು ಅಂತಲ್ಲ. ಸೊ ಐ ಆಮ್ ನಾಟ್ ಗೋಯಿಂಗ್ ಇನ್ ಡೆಪ್ತ್ ಆಫ್ ಈಚ್ ಆ್ಯಂಡ್ ಎವ್ರಿ ಮೀನಿಂಗ್. ನಾನು ಅದನ್ನು ತೊಗೊಂಡಿಲ್ಲ. ಓವರಾಲ್ ಕಲೆಕ್ಟಿವ್ ರೀಡಿಂಗ್ ಎನರ್ಜಿ ಏನಿದೆ ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಫ್ ಯು ರಿಯಲಿ ವಾಂಟ್ ಟು ಟೇಕ್ ಅ ಪರ್ಸ್ನಲ್ ರೀಡಿಂಗ್, ಮಂತ್ಲಿ ಪ್ರೆಡಿಕ್ಷನ್ ಕೂಡ ಸಿಗುತ್ತೆ ನಿಮಗೆ, ನಿಮ್ಮ ಡೆಡಿಕೇಟೆಡ್ ಡೇಟ್ ಆಫ್ ಬರ್ತ್ ಆ್ಯಂಡ್ ನೇಮ್ ಬೇಸ್ ಮೇಲೆ. ಇಲ್ಲ ಅಂತಂದರೆ ನಿಮ್ಮ ಸಿಚುವೇಶನ್ ಬೇಸ್ಡ್ ರೀಡಿಂಗ್ ಕೂಡ ನೀವು ತೊಗೊಳ್ಬೋದು.
ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಗೆ ಏನಾದರೂ ಬ್ಲಾಕೇಜಸ್ ಇತ್ತು, ಹೀಲಿಂಗ್ಸ್ ಅವಶ್ಯಕತೆ ಇತ್ತು ಅಂತಂದರೆ ಯು ಕ್ಯಾನ್ ಬುಕ್ ಅ ಕ್ಯಾಂಡಲ್ ಮ್ಯಾಜಿಕ್. ಸೊ ನಾನು ಸ್ಪೆಲ್ಸ್ ಕೂಡ ಮಾಡ್ಕೊಡ್ತೀನಿ. ಸೊ ಯು ಕ್ಯಾನ್ ಬುಕ್ ಲವ್ ಹೀಲಿಂಗ್ಸ್, ಐ ರಿಮೂವಲ್, ಸೊ ಬ್ಲಾಕೇಜ್ ಏನು ಬೇಕಾದರೂ ಇರ್ಬೋದು. ಸೊ ಫಾರ್ ಎವ್ರಿಥಿಂಗ್ ವಿ ಹ್ಯಾವ್ ಅ ಕಸ್ಟಮೈಸ್ಡ್ ಸ್ಪೆಲ್. ಸೊ ನೀವು ಅದನ್ನು ಕೂಡ ಬುಕ್ ಮಾಡ್ಕೊಳ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ರೀಡಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಸಿ ಯು ವಿತ್ number 2. Okay, thank you.